ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಏನಂತ ನೋಡ್ಕೊಂಬರೋಣ. ಯಾಕೋ ಇವತ್ತು ಬೀಟ್ರೂಟ್ ಹಲ್ವಾ ತಿನ್ಬೇಕನ್ಸಕತ್ತಿತ್ತು, ಹಂಗಾಗಿ ಇವಾಗ ಬೀಟ್ರೂಟ್ ಹಲ್ವಾ ಮಾಡೋಣ. ಬನ್ನಿ ಇದನ್ನ ಬೀಟ್ರೂಟ್ ಹಲ್ವಾ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾನು ಒಂದು ವಾರದಿಂದ ವಿಡಿಯೋ ಮಾಡಿದ್ದಿಲ್ರಿ, ಯಾಕಂದರೆ ನಮ್ಮ ಮನೆಯಾಗ ನಮ್ಮ ಅಕ್ಕ ತೀರ್ಕೊಂಡಿದ್ಲು, ಹಂಗಾಗಿ ನಾನು ಯಾವ ವಿಡಿಯೋನೂ ಮಾಡಿದ್ದಿಲ್ಲ. ನಿನ್ನೆ ತಾನೇ ಊರಿಗೆ ಬಂದ್ವಿ. ಊರಿಗೆ ಬಂದು ಯಾಕೋ ಬೀಟ್ರೂಟ್ ಹಲ್ವಾ ತಿನ್ಬೇಕನ್ನಿಸ್ತು, ಹಂಗಾಗಿ ಮನೆಯಲ್ಲಿ ಸಹ ಬೀಟ್ರೂಟು ಜಾಸ್ತಿ ಇದ್ವು, ಹಂಗಾಗಿ ಬೀಟ್ರೂಟ್ ಹಲ್ವಾ ಮಾಡಿದ್ರಾಯ್ತು ಅಂದ್ಕೊಂಡು ಇವಾಗ ಬೀಟ್ರೂಟ್ ಹಲ್ವಾ ಮಾಡ್ತಾಯಿದ್ದೀನಿ. ಬೀಟ್ರೂಟು ಸಿಪ್ಪೆ ಎಲ್ಲ ತಗೊಂಡು ಇದನ್ನು ನೀಟಾಗಿ ತುರ್ಕೊಂಬರೋಣ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಸಹ ಮಿಕ್ಸಿ ಮಾಡ್ಬೋದು, ಬಟ್ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಮಾಡಿದರೆ ಜಲ್ದಿ ಸಣ್ಣ ಆಗೋದಿಲ್ಲ. ನೋಡಿ, ಬೀಟ್ರೂಟು ಈ ಥರ ತುರಿಬೇಕಾದ್ರೆ ಕೈಗೆಲ್ಲ ಈ ಥರ ರೆಡ್ನೆಸ್ ಹತ್ತುತ್ತಲ್ಲ, ಅದನ್ನು ಈ ಥರ ತುಟಿಗೆ ಹಚ್ಕೊಂಡ್ರೆ ತುಟಿ ಸಹ ರೆಡ್ ಆಗ್ತವೆ. ನಾವು ಹಾಸ್ಟ್ಲಾಗಿದ್ದಾಗ ಈ ಥರ ಬೀಟ್ರೂಟ್ ಹಚ್ಬೇಕಾದ್ರೆ, ಬೀಟ್ರೂಟ್ ಹಚ್ಬೇಕಾದ್ರೆ ಆ ಬೀಟ್ರೂಟ್ ಮುಟ್ಟಿ ತುಟಿಗೆ ಹಚ್ಕೊತಿದ್ವಿ. ನನಗೆ ಬೀಟ್ರೂಟ್ ಹಚ್ಬೇಕಾದ್ರೆ ಯಾವಾಗಲೂ ಅದೇ ನೆನಪು ಬರ್ತೈತಿ. ಬನ್ನಿ ಇವಾಗ ಬೀಟ್ರೂಟ್ ಎಲ್ಲನೂ ಚೆನ್ನಾಗಿ ತುರ್ಕೊಂಡಿದ್ದಾಗೈತಿ. ಇದನ್ನು ಇವಾಗ ನಾನು 4 ಬೀಟ್ರೂಟ್ ತೊಗೊಂಡಿದ್ದೆ. ಆ 4 ಬೀಟ್ರೂಟ್ ಒಳಗೆ ಯಾಕೋ 3 ಸಾಕು ಅನ್ನಿಸ್ತು, ಹಂಗಾಗಿ ನಾನು 3 ತೊಗೊಂಡಿನಿ. ಇದನ್ನು ಇವಾಗ ತುರಿದಿದ್ದೆಲ್ಲನೂ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಇದನ್ನು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರಸ ಬಿಡೋವರೆಗೂ ಮಿಕ್ಸಿ ಮಾಡ್ಕೊಂಬರ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ರಸ ಚೆನ್ನಾಗಿ ಬಿಡ್ತೈತ್ರಿ, ಹಂಗಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಇವಾಗ ಎಲ್ಲನೂ ಮಿಕ್ಸಿ ಮಾಡ್ಕೊಂಬಂದಿದ್ದಾಗೈತಿ. ನಮ್ಮ ಮನೇಲಿ ದೊಡ್ಡ ಜೇಡಿ ಇದ್ದಿಲ್ಲ, ಸಣ್ಣ ಜೇಡಿ ಇತ್ತು, ಹಂಗಾಗಿ ಸ್ವಲ್ಪ ಟೈಮ್ ತೊಗೊತೈತ್ರಿ. ಇದ್ರದ್ದು ಮಿಕ್ಸಿ ಮಾಡ್ಕೊಂಬಂದಿರ್ತೀವಲ್ರಿ, ಮಿಕ್ಸಿ ಮಾಡ್ಕೊಂಬಂದಿರುವಂಥ ಜ್ಯೂಸ್ ಮಾತ್ರ ತೊಗೋಬೇಕು. ಹಂಗಾಗಿ ನಾನು ಇದನ್ನು ಜೇಡಿ ಒಳಗೆ ಹಾಕ್ಕೊಂಡು ಜ್ಯೂಸ್ನೆಲ್ಲ ತಗೊಳ್ಳೋಣ. ಜ್ಯೂಸ್ ಎಲ್ಲ ತಗೊಂಡಾದ್ಮೇಲೆ ರಿಟರ್ನು ಅದು ಸಿಪ್ಪಿ ಉಳಿದಿರ್ತೈತೆ ಅಲ್ರಿ, ಆ ಸಿಪ್ಪಿನ ಇನ್ನೊಂದು ಸರಿ ನೀರು ಹಾಕ್ಕೊಂಡು ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ. ನೋಡಿ, ಇವಾಗ ಅದನ್ನು ಸಹ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ನಾನು ರುಬ್ಕೊಂಬಂದಿದ್ದಾಯಿತು. ಅದ್ರದ್ದು ಕೂಡ ಇವಾಗ ಜ್ಯೂಸು ತೆಗೆದಿಟ್ಕೊಳ್ಳೋಣ. ನೋಡಿ, ಎಲ್ಲ ಇವಾಗ ಜ್ಯೂಸನ್ನ ತಗೊಂಡಿದ್ದಾಗೈತಿ. ಇಷ್ಟು ರೆಡ್ಡಾಗಿ ಕಾಣಿಸುತ್ತಲ್ರಿ, ಅದ್ರದ್ದು ಸಿಪ್ಪೆ ಉಳಿದಿರ್ತೈತಿಲ್ಲ, ಆ ಸಿಪ್ಪೆನ ನಾವು ಚಪಾತಿ ಮಾಡಬೇಕಾದ್ರೆ ಚಪಾತಿ ಹಿಟ್ಟಿಗೆ ಕಲಿಸ್ಕೊಂಡು ಚಪಾತಿ ಮಾಡ್ಕೊಂಡ್ರೆ ಬರ್ತೈತಿ. ಇಲ್ಲ ನಾವು ಇದನ್ನು ಡ್ರೈ ಮಾಡಿ ಪೇಸ್ಟ್ಗೆ ಅಪ್ಲೈ ಮಾಡಿದ್ರು ಪೇಸ್ಟ್ ಕೂಡ ಕ್ಲಿಯರ್ ಆಗುತ್ತೆ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ನಾನು ಆವಾಗಲೇ ಜ್ಯೂಸ್ ತೆಗೆದಿಟ್ಕೊಂಡಿದ್ದಿಲ್ಲ, ಆ ಜ್ಯೂಸ್ನ ಇವಾಗ 1 ಕಪ್ಪು ಮೆಜರ್ಮೆಂಟ್ ಒಳಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಂದು 4.25 ಕಪ್ ಆಗೋಷ್ಟು ಜ್ಯೂಸ್ ಆಗೈತಿ. ನಾನು 3 ಬೀಟ್ರೂಟ್ ತೊಗೊಂಡಿನಲ್ಲ, ಆ 3 ಬೀಟ್ರೂಟ್ ಒಳಗೆ 4.25 ಕಪ್ ಆಗೋಷ್ಟು ಜ್ಯೂಸ್ ಆಗೈತಿ. ನಾನು ಇದಕ್ಕೆ 3.25 ಕಪ್ ಅಷ್ಟು ಬೀಟ್ರೂಟ್ ಜ್ಯೂಸನ್ನ ಬಾಣಲಿಗೆ ಹಾಕ್ಕೊಂಡೀನಿ. 1 ಕಪ್ ಜ್ಯೂಸು ಸೈಡಲ್ಲಿ ಎತ್ತಿಟ್ಕೊಂಡೀನಿ. ಅದು ಯಾವ ಸೈಡಲ್ಲಿ ಎತ್ತಿಟ್ಕೊಂಡಿರೋ ಜ್ಯೂಸು ಯಾವುದಕ್ಕಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ನೋಡಿ, ಈ ಕಡೆ ಈಗ ತಾನೇ ಜಸ್ಟ್ ನಮ್ಮ ಮನೆಯವರು ಡ್ಯೂಟಿಲಿದ್ದ ಬಂದರು. ಅವರಿಗೆ ಒಂದು ಸೈಡು ಟೀ ಮಾಡಿದ್ರಾಯ್ತು ಅಂತಂದು ಒಂದು ಸೈಡು ಟೀ ಸಹ ರೆಡಿ ಮಾಡಾಕತ್ತೀನಿ. ಬನ್ನಿ ಇವಾಗ ಈ ಕಡೆ ಬೀಟ್ರೂಟ್ ಜ್ಯೂಸು ಕುದಿ ಬರಾಕತ್ತೈತಿ. ಇವಾಗ ಇದಕ್ಕೆ ನಾನು ಆವಾಗಲೇ ತೋರಿಸಿದಂಥ ಕಪ್ ಒಳಗೆ 4.25 ಕಪ್ಪು ಜ್ಯೂಸ್ ಆಗಿತ್ತಲ್ರಿ, ಆ 4.25 ಕಪ್ ಜ್ಯೂಸಿಗೆ ನಾನು 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆನ ಈ ಕುದಿಯುವಂಥ ಜ್ಯೂಸಿಗೆ ಹಾಕ್ಕೊಂಡು ಸಕ್ಕರೆ ಎಲ್ಲ ಕರಗೋವರೆಗೂ ಈ ಸಕ್ಕರೆನ ಕರಗಿಸ್ಕೋಬೇಕು.
ನಾನು ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ರಿ 1 ಕಪ್ ಜ್ಯೂಸನ್ನ. ಆ 1 ಕಪ್ ಜ್ಯೂಸಿಗೆ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ. ಅದು ಕಪ್ ಯಾಕೋ ಸಣ್ಣದಾಗಕತ್ತೆ, ಹಂಗಾಗಿ ಜ್ಯೂಸನ್ನ ಬೇರೆ ಕಪ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪು ಜ್ಯೂಸ್ಗೆ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಅಲ್ಲಿ ಸಕ್ಕರೆ ಎಲ್ಲ ಕರಿಗಿ ಅದು ಸಹ ಜ್ಯೂಸ್ ಸಹ ತಿರ್ಗಾ ಕುದಿ ಬರಕತ್ತೈತ್ರಿ. ಒಂದು ಸೈಡು ನಮ್ಮದು ಟೀ ಕೂಡ ರೆಡಿ ಆಗಕತ್ತೈತಿ. ಇದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಸ್ವಲ್ಪ ಕುದಿಸ್ಕೋಬೇಕು. ಅದಕ್ಕೇ ನಾನು ಫ್ಲೇವರಿಗೋಸ್ಕರ 2 ಏಲಕ್ಕಿನ ಹಾಕ್ಕೊಂಡಿನಿ. ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿಬಿಟ್ಟು ಏಲಕ್ಕಿ ಹಾಕ್ಕೊಂಡಿನಿ. ಬನ್ನಿ ಇವಾಗ ನೀರಿನ ಅಂಶ ಕಮ್ಮಿ ಆಗೈತಿ. ಈಗ ಇದಕ್ಕೆ ಆವಾಗಲೇ ಕಾರ್ನ್ಫ್ಲೋರ್ನ ಕಲಸಿಟ್ಕೊಂಡಿದ್ವಲ್ರಿ, ಇನ್ನೊಂದು ಸರಿ ಕಲಿಸ್ಕೊಂಡು ಈಗ ನೀರಿನ ಅಂಶ ಕಮ್ಮಿ ಆಗೈತಲ್ರಿ ಜ್ಯೂಸಿಗೆ. ಆ ಜ್ಯೂಸಿಗೆ ಇದನ್ನು ಕಾರ್ನ್ಫ್ಲೋರ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಹಾಕಿದ್ರೆ ಜಲ್ದಿ ಗಂಟೆ ಆಗಿಬಿಡುತ್ತೆ. ಹಂಗಾಗಿ ಇದನ್ನು ಕಾರ್ನ್ಫ್ಲೋರ್ನ ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಕಾರ್ನ್ಫ್ಲೋರು ಹಾಕಿದ ತಕ್ಷಣ ಕೈ ಬಿಡಲಾರ್ದಂಗೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ರೆಡಿ ಆಗುತ್ತೆ. ನಾನು ತಿರ್ಗಾ ಅದನ್ನು ಗಟ್ಟಿಯಾಗಿನ ತೋರಿಸ್ಬೇಕಂದ್ರಿ, ಯಾಕಂದರೆ ನಂದು ವಿಡಿಯೋ ಆಫ್ ಆಗೈತಿ, ನೋಡೇ ಇಲ್ಲ. ಇದನ್ನು ಮಾಡಬೇಕಾದ್ರೆ ಮಿಕ್ಸ್ ಮಾಡಬೇಕು. 1-2 ಸ್ಪೂನಷ್ಟು ತುಪ್ಪ ಸಹ ಹಾಕ್ಕೋಬೇಕು. ನೋಡಿ ಇವಾಗ ನಂದು ಹಲ್ವಾ ಕೂಡ ರೆಡಿ ಆಗೈತಿ. ಎಷ್ಟು ಸ್ಮೂತಾಗಿ ಬಂದೈತಲ್ರಿ. ತಿನ್ನಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಇದನ್ನು ಮಾಡ್ಕೊಂಡು ತಿಂದು ನೋಡಿ.